ಹೇಗಿದ್ದೀರಿ ಕಾಂತಿ? ಕೈ ನೋವು ಹೇಗಿದೆ? ಸಾಮಾನ್ಯ ಬಿದ್ದ ಮೇಲೆ ನೋವು ಜಾಸ್ತಿ ಆಗುತ್ತೆ. ಹಾಗೇನಿಲ್ಲ, ಕೈ ಸ್ವಲ್ಪ ಪೆಟ್ಟಾಗಿದೆ. ಐ ಆಮ್ ಸಾರಿ. ಪರವಾಗಿಲ್ಲ ಬಿಡಿ. ಕಾಂತಿ ಅವರೇ, ಇಷ್ಟೆಲ್ಲ ಆದಮೇಲೂ ನನ್ನ ನೋಡೋ ಧೈರ್ಯ ಇದೆಯಾ ನಿಮಗೆ? ಅಂದರೆ ನಾನು ನಿಮ್ಮನ್ನು ಭೇಟಿಯಾಗಬೇಕು. ನಿಮ್ಮ ವಸ್ತು ನನ್ನ ಹತ್ರನೇ ಉಳ್ಕೊಂಬಿಡಿದೆ. ನಾನು ಅದನ್ನು ನಿಮಗೆ ತಲುಪಿಸ್ಬೇಕು. ಗೊತ್ತಾಯ್ತು. ನೀವೇನು ತಲುಪಿಸ್ಬೇಕು ಅಂದ್ಕೊಂಡಿದ್ದೀರೋ ಅದೀಗಾಗಲೇ ತಲುಪಿದೆ. ಹೌದಾ? ಹೇಗೆ? ಮನಸ್ಸಿಂದ ಮನಸ್ಸಿಗೆ ಸೇತುವೆ. ಒಂಥರ ಚೆನ್ನಾಗಿದೆ ಕೇಳೋದಕ್ಕೆ. ಕಾಂತಿಯವರೇ, ಯಾವಾಗ ಸಿಗೋಣ? ದೇವಸ್ಥಾನದ ಹತ್ರ ಬಂದ್ಬಿಡಿ, ಅಲ್ಲೇ ಸಿಗ್ತೀನಿ. ಏನ್ ಕಳ್ದೋಗಿದೆ? ಮನ್ಸ? ಮನಸ್ಸು ಕಳೆದೋಗಿದ್ದಿದ್ರೆ ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಡ್ಬೋದಿತ್ತು. ಆದರೆ ಸದ್ಯಕ್ಕೆ ಕಳೆದೋಗಿರೋದು ನಿಮ್ಮ ಬೈತಲೆ ಬೊಟ್ಟು. ಅಲ್ಲ, ಅದು ಮನೇಲೇ ಇಟ್ಟಿದ್ದೆ. ಎಲ್ಲಿಟ್ಟಿದೆ ಅಂತ ನೆನಪಾಗ್ತಿಲ್ಲ. ಯಾವುದೋ ಜ್ಞಾನದಲ್ಲಿ ಎಲ್ಲೋ ಇಟ್ಬಿಟ್ಟಿದ್ದೀನಿ. ಇವತ್ತು ಹೋಗಿ ಹುಡುಕ್ತೀನಿ, ಸಿಕ್ತಿದಾಗೆ ತಂದ್ಕೊಡ್ತೀನಿ. ನೀವೇನ್ ಹೇಳ್ತಿದ್ದೀರಾ ನನಗೆ ಗೊತ್ತಾಗ್ತಿಲ್ಲ. ಅದು ನೀವೇನ್ ಗಾಬರಿ ಆಗ್ಬೇಡಿ. ಸಿಗ್ಲಿಲ್ಲ ಅಂದ್ರೆ ಹೊಸದು ಮಾಡಿಸಿದ್ರಾಯ್ತು. ಈ ವಿಷಯವಾಗಿ ನಿಮ್ಮ ಮನೇಲಿ ಏನು ತೊಂದರೆ ಆಗ್ಲಿಲ್ಲ ತಾನೆ? ಕೇಳಿದ್ರೆ ನೇರವಾಗಿ ಹೇಳ್ಬಿಡಿ ಹೀಗಾಯ್ತು ಅಂತ. ನಿಮ್ಮನ್ನೊಂದು ಪ್ರಶ್ನೆ ಕೇಳಲ್ಲ? ಕೇಳಿ. ನಿಜವಾಗ್ಲೂ ಪೈತಲೆ ಬೊಟ್ಟು ಕಾಣಿಸ್ತಿಲ್ವಾ ಅಥವಾ ಕೊಡೋದಕ್ ಮನ್ಸಿಲ್ವಾ? ಅಂದ್ರೆ ನನ್ನನ್ನು ಬೀಳ್ಸಿದ ನೆನಪಿಗೋಸ್ಕರ ನಿಮ್ಮ ಹತ್ರನೇ ಇಟ್ಕೋತೀರೇನೋ ಅಂತ. ಆ ನೆನಪೇ ಸಾಕು. ಅದಕ್ಕೆ ಬೇರೆ ಸಂಕೇತ ಯಾಕಬೇಕು? ಹುಡುಕಿ ತಂದ್ಕೊಡ್ತೀನಿ. ಸತ್ಯ, ಏನೋ ಇದು? ನಿಮ್ಮಮ್ಮ ನಮ್ಮನ್ನೆಲ್ಲರನ್ನು ಒಟ್ಟಿಗೆ ನಿಲ್ಲಿಸಿ ಕೈಗೆ ಚಾಟಿ ತಗೊಂಡಿದ್ದಾಳೆ. ಅಲ್ಲಯ್ಯ, ಏನು ನಿನ್ ರಗಳೆ ಇದು? ನನ್ನ ರಗಳೇನಾ? ಏನಿಲ್ವಲ್ಲ ದೊಡ್ಡಪ್ಪ. ಏನು ಇಲ್ವಾ? ಹೋಗ್ಲಿ ಬಿಡು, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಆ ಹುಡುಗಿ ಬೈತಲೆ ಬೊಟ್ಟನ್ನ ತಗೊಂಡ್ ಬಂದಿದ್ಯಲ್ಲ, ಎಲ್ಲಿಟ್ಟೆ ಅದನ್ನ? ಅದು ನನ್ನ ವಾರ್ಡ್ರೋಬಲ್ಲಿ ಇಟ್ಟಂಗೆ ನೆನಪು. ನನ್ನ ವಾರ್ಡ್ರೋಬಲ್ಲಿ ಇಟ್ಟಿದ್ನ ಸರಿಯಾಗಿ ನೆನಪಾಗ್ತಿಲ್ಲ. ಎರಡರಲ್ಲಿ ಒಂದು ಜಾಗದಲ್ಲಿ ಇಟ್ಟಿದ್ದೆ. ಕೇಳಿಸ್ಕೊಂಡ್ರ? ಎಲ್ಲ ಕೇಳಿಸ್ಕೊಂಡ್ರ? ಅವನು ಅದನ್ನ ಎಲ್ಲಿಟ್ಟಿದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ. ಅಲ್ಲಿಟ್ನೋ ಇಲ್ಲಿಟ್ನೋ ಅಂತ ಅವನಿಗೆ ಗೊಂದಲ. ಬಂಗಾರದ ಒಡವೆ ಅದು, ಅದನ್ನೇ ಎಲ್ಲೋ ಇಟ್ಬಿಟ್ಟಿದ್ಯಲ್ಲ. ಇಂಥ ಬೇಜವಾಬ್ದಾರಿ ಮಗನ್ಗೆ ಮದುವೆ ಮಾಡಕ್ ಹೊರಟಿದೀವಿ ನಾವು. ಎಲ್ಲೇ ಇಟ್ಟಿರ್ಲಿ, ಮನೆ ಒಳಗಿದ್ದ ವಸ್ತು ಏನಾಯ್ತು ಅಂತ ಆದ್ರೂ ಬೇಕಲ್ಲ. ನಾಳೆ ಹುಡುಗಿಗೆ ಸತ್ಯ ಏನು ಉತ್ತರ ಕೊಡೋದು? ಆ ಜ್ಞಾನ ಪ್ರಜ್ಞೆ ಅವನಿಗೆ ಮೊದಲೇ ಇರ್ಬೇಕಾಗಿತ್ತು. ತಂದೊಂದು ಜಾಗದಲ್ಲಿ ಹುಷಾರಾಗಿ ಇಡಬೇಕಾಗಿತ್ತು. ಇದು ನಮ್ಮ ಮನೆ ಮರ್ಯಾದೆ ವಿಷಯ. ಸತ್ಯ ತಪ್ಪು ಮಾಡಿದ್ರು ಅವರು ಕೈ ತೋರಿಸೋದು ನಮ್ಮ ಸಂತೆ ಕಟ್ಟೆ ಕಡೆಗೆ. ಗೊತ್ತು ರೀ. ಅದಕ್ಕೆ ನಡು ಮನೆಯಲ್ಲಿ ಬಿದ್ದಿದ್ದ ಬೈತಲೆ ಬೊಟ್ಟನ್ನ ಮಂಜು ಕೈಯಲ್ಲಿ ಅವ್ರ ಮನೆಗೆ ಕೊಟ್ಟು ಕಳಿಸಿದೀನಿ. ಅದು ಕಣಪ್ಪ, ನ್ಯಾಯ ಧರ್ಮ ನಿಯತಿರೋರು ಮಾಡೋ ಕೆಲಸ. ಅದನ್ನ ಮನೆಗೆ ತಲುಪಿಸೋ ಬದಲು ಅವಳನ್ನ ಬೇರೆ ಕಡೆ ಕರೆಸಿ ಅವಳ ಹತ್ರ ಕ್ಷಮೆ ಕೇಳೋದು ಏನ್ ಚಂದ ಹೇಳು? ನೋಡ್ದವರು ಏನ್ ಅನ್ಕೋತಾರೆ ಹೇಳು? ಮರ್ಯಾದಸ್ಥರು ಮಾಡೋ ಕೆಲಸನ ಇದು. ಕೇಳಿದ್ರೆ ಮದುವೆ ಬೇಡ ಅಂತ ಕತೆ ಬಿಡ್ತಾನೆ, ಆದ್ರೆ ಚಪ್ಲಕ್ ಮಾತ್ರ ಏನೂ ಕಡಿಮೆ ಇಲ್ಲ. ನಿನ್ನ ನಂಬ್ಕೊಂಡು ನಾನ್ ಮಾತಾಡಿದ್ನಲ್ಲ, ಪಡ್ಕೋಬೇಕು ನನ್ನ ಬುದ್ಧಿಗೆ.